ಹಾಯ್ ಅಭಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದ್ರೆ, ಇವತ್ತು ನಾವು ಅಭಿಗೆ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಸಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು 15 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಒಂದು ಮೌಂಟೇನ್ ಸಿಗುತ್ತೆ, ಲೈಕ್ ಟಿಕ್ನಾಕ್ ಮೌಂಟೇನ್ಸ್ ಅಂತ. ಸೊ ಅಲ್ಲಿ ಸ್ನೋ ತುಂಬಾ ಚೆನ್ನಾಗಿದೆ ಅಂತೆ. ಸೊ ಇವನಿಗೆ ಅಲ್ಲಿ ಕರ್ಕೊಂಡು ಹೋಗಿ ಸ್ನೋ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇದು ಟೋಟಲಿ ಅನ್ಪ್ಲಾನ್ಡ್. ಇವತ್ತು ಅಭಿನ ನಾನು ಸ್ಕೂಲಿಂದ ಪಿಕ್ ಮಾಡೋಣ ಅಂತ ಬಂದೆ. ಅಭಿರಾಮ್ ಇದ್ದವನು ಈ ವರ್ಷ ನಾವು ಸ್ನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಟೆನಿಕಾಸ್ ನಾನು ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಬನ್ನಿ ಡ್ಯಾಡಿ ಟಿಕ್ನಾಕ್ ಮೌಂಟೇನ್ಸ್ ಹೋಗೋಣ ಅಂತಂದ. ಸೊ ಅದಕ್ಕೆ ನಾನು ಅನ್ಪ್ಲಾನ್ಡ್ ಆಗಿ ಏನು ರೆಡಿ ಮಾಡ್ಕೊಳ್ದೆ, ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಸಂಡೇ ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಸ್ನೋ ಆಗಿತ್ತು ಐರ್ಲೆಂಡ್ ಅಲ್ಲಿ. ಬಟ್ ನಮ್ಮ ಏರಿಯಾದಲ್ಲಿ ಅದು ಸ್ನೋ ಆಗ್ಲಿಲ್ಲ. ಅಂದ್ರೆ ಈ ಏರಿಯಾದಲ್ಲಿ ತುಂಬಾ ಮಳೆ ಬಂದ್ಬಿಟ್ಟು ಒಂಥರ ವಿಂಟ್ರಿ ಮಿಕ್ಸ್ ಆಗಿ, ಮಳೆ ಸ್ನೋ ಎಲ್ಲ ಮಿಕ್ಸ್ ಆಗಿ ಅದು ನಾವೇನು ಹೊರಗಡೆ ಹೋಗಿ ಎಂಜಾಯ್ ಮಾಡಕ್ಕೆ ಆಗ್ಲಿಲ್ಲ. ಇವತ್ತು ತುಂಬಾ ಬಿಸಿಲಿದೆ. ಸೊ ನಾವು ಅದಕ್ಕೆ ಅನ್ಕೊಂಡ್ವಿ, ನೋಡೋಣ, ಇಲ್ಲಿ ಸ್ನೋ ಬಿದ್ದಿಲ್ಲ, ಬಟ್ ಟಿಕ್ನಾಕ್ ಮೌಂಟೇನ್ಸ್ ಅಲ್ಲಿ ತುಂಬಾ ಸ್ನೋ ಬಿದ್ದಿರುತ್ತೆ. ಲೈಕ್ ಹಿಮಾಲಯನ್ಸ್ ಅಲ್ಲಿ, ಕಾಶ್ಮೀರಲ್ಲಿ ಬಿದ್ದಿರುತ್ತಲ್ಲ, ಆ ತರ ಸ್ನೋ ಇರುತ್ತೆ. ಬಟ್ ಡ್ರೈವಿಂಗ್ ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಅಂದ್ರೆ ಲೈಕ್ ಅಲ್ಲಿ ಅಲೋ ಇದೆಯೋ ಇಲ್ಲೋ ಅಂತ. ಜಸ್ಟ್ 15 ಮಿನಿಟ್ಸ್ ಡ್ರೈವ್ ಅಲ್ವಾ, ಅಲ್ಲಿ ತನಕ ಹೋಗ್ಬಿಟ್ಟು ಒಂದು ಟ್ರೈ ಮಾಡೋಣ ಅಂತ. ಇನ್ನ 15 ಮಿನಿಟ್ಸ್ ಅಲ್ಲಿ ನಾವು ಟಿಕ್ನಾಕ್ ಮೌಂಟೇನ್ಸ್ ಅಲ್ಲಿ ಇರ್ತೀವಿ. ಅಭಿ ರೆಡಿನಾ ಹೋಗಕ್ಕೆ? ಸೊ ಇವಾಗ ಸ್ಟಾರ್ಟ್ ಮಾಡಿದೀವಿ. ಓಕೆ, ಡ್ರೈವ್ ಮಾಡ್ಕೊಂಡು ಟಿಕ್ನಾಕ್ ಮೌಂಟೇನ್ಸ್. ನೋಡಿ, ಡಬ್ಲಿನ್ ಐರ್ಲೆಂಡ್ ಕ್ಯಾಪಿಟಲ್ ಸಿಟಿ, ಲೈಕ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಇದ್ದಂಗೆ. ಸೊ ಈ ಸೆಂಟರ್ ಆಫ್ ದ ಸಿಟಿನಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಡ್ರೈವ್ ನಲ್ಲಿ ಒಂದು ಮೌಂಟೇನ್ಸ್ ಇದೆ. ಪ್ಲಸ್ ಅದು ಫುಲ್ ಫಾರೆಸ್ಟ್ ಏರಿಯಾ, ವಾಕಿಂಗ್ ಮತ್ತೆ ಜಾಗಿಂಗ್ ಎಲ್ಲ ಮಾಡ್ಬೋದು. ಅಂದ್ರೆ ಸೊ ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ ನಮ್ಗೆ. ಸಿಟಿ ಲಿಮಿಟ್ಸ್ ಅಲ್ಲಿ ಈ ತರ ಎಲ್ಲ ನಾವು ಕರ್ನಾಟಕದಲ್ಲಿ ಸಿಗೋದು ಕಷ್ಟ ಅಲ್ವಾ. 15 ಮಿನಿಟ್ಸ್ 20 ಮಿನಿಟ್ಸ್ ಡ್ರೈವ್ ನಲ್ಲೆಲ್ಲ ನಾವು ವಾಟರ್ ಫಾಲು, ಆಮೇಲೆ ಈ ತರ ಮೌಂಟೇನ್ಸ್ ಹೈಕಿಂಗ್ ಎಲ್ಲ ಮಾಡ್ಬೋದು. ಏನು ಇಲ್ಲ, 10 ಮಿನಿಟ್ಸ್ ಡ್ರೈವ್ ಅಷ್ಟೇ ನಮ್ಮ ಮನೆಯಿಂದ. ಇದು ಇಷ್ಟು ಹತ್ರದಲ್ಲಿ ನೋಡಿ ಎಲ್ಲ ಸ್ನೋ ಹೇಗ್ ಬಿದ್ದಿದೆ ಇಲ್ಲಿ. ಎಷ್ಟು ಐಸ್ ಬಿದ್ದಿದೆ ನೋಡಬಿ ಇಲ್ಲೆಲ್ಲ. Winter snow like spirits white gently blankets the earth in light. It paints the world a scene divine, pure and lovely, a frozen rhyme. The dancing flakes, a voiceless art, sketch winter dreams upon the heart. Morning breaks on snow-clad land, sunlight sparkles where we stand. A silver world, serene, complete, brings solace to a restless beat. Frozen lakes like mirrors, ವೆರಿ ಅಡ್ವೆಂಚರಸ್. reflect the sky, its tranquil light. The silent surface whispers low. ಇವಾಗ ನಾವು ಟಿಕ್ನಾಕ್ ಕಾರ್ ಪಾರ್ಕಿಂಗ್ ಗೆ ಬಂದಿದೀವಿ. ಹೆಂಗ ಅನಿಸ್ತಿದೆ? ಇಲ್ಲಿ ಕಾರ್ ಪಾರ್ಕಿಂಗ್ ಫ್ರೀ ಅಂತೆ. ಫುಲ್ ಐಸ್ ಬಿದ್ದಿದೆ. ವಾವ್, ಬರೀ ಹೇಳ್ಬಿಡ್ತಿದ್ಯಾ? ಅಭಿ ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದೆ. ವಾವ್ ಅನ್ಸ್ತಿದಲ್ಲ? ಹೌದು, ಆಮೇಲೆ ಚಳಿನೇ ಇಲ್ಲ, ಬಟ್
ಕೈ ಸ್ವಲ್ಪ ಫ್ರೀಸ್ ಆಗ್ತದೆ ಬಿಕಾಸ್ ಬರೀ ಕೈಯಲ್ಲಿ ಒಟ್ಟೆ ಸ್ನೋನ ಸೊ ಒಂಥರ ಫ್ರೀಸ್ ಆಗ್ತಿದೆ ಬಟ್ ಫ್ರೀಸ್ ಆಗ್ತಾ ಇದೆ. ಇಲ್ಲ ಆಕ್ಚುಲಿ ಚಳಿ ಇದೆ. -3 -4 ಅಂದ್ರೆ ಚಳಿ ಇರಲ್ಲೇನೋ. ಅಭಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿನಾ? ಹಾಕೋಬೇಕು ಸುಮ್ಮನೆ. ಅಭಿ ಹೇಗಿದೆ ಟಿಕ್ನಾಕ್ ಮೌಂಟೇನ್ಸ್? ಸಖತ್ತಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ನೋಡಿ ಟಿಕ್ನಾಕ್ ಮೌಂಟೇನ್ಸ್. ಇದು ಟಿಕ್ನಾಕ್ ಫಾರೆಸ್ಟ್ ಕಾರ್ ಪಾರ್ಕ್. ಇಲ್ಲಿಂದ ಪಾರ್ಕಿಂಗ್ ಇದೆ. ಒಂದು ಫೋಟೋ ಇದಿನ್ನು ಜಸ್ಟ್ ಎಂಟ್ರಿನಲ್ಲೇ ಇಷ್ಟು ಚೆನ್ನಾಗಿದೆ. ಇನ್ನ ಒಳಗಡೆ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಫಿಫ್ತ್ ಟೈಮ್. ಬಟ್ ಈ ತರ ಮೌಂಟೇನ್ಸ್ ಅಲ್ಲೆಲ್ಲ ಲೈಕ್ ಸಿಮ್ಲಾ, ಜಮ್ಮು ಕಾಶ್ಮೀರ್ ಅಲ್ಲೆಲ್ಲ ಇರೋ ತರ ಇದೆ. ಇಲ್ಲಿ ಈ ತರ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಮಮತಾ ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಅಣ್ಣ ಕರ್ಕೊಂಡ್ ಬರೋದು. ಯಾರೆಲ್ಲ ಡಬ್ಲಿನಲ್ಲಿ ಇದಿರೋ, ರೀಸೆಂಟ್ ಆಗಿ ಮೂವ್ ಆಗಿದಿರೋ, ಸೊ ನೀವು ಇಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ಬೋದು. ಟಿಕ್ನಾಕ್ ಫಾರೆಸ್ಟ್ ಕಾರ್ ಪಾರ್ಕ್ ಅಂತ ಗೂಗಲ್ ಲೊಕೇಶನ್ ಕೊಡಿ, ಇಲ್ಲಿಗೆ ಬರ್ತೀರಾ. ನೀವು ನಿಮ್ಮ ಮಕ್ಳ ಜೊತೆ ಎಲ್ಲ ಎಂಜಾಯ್ ಮಾಡ್ಬೋದು. ಬೇಗ ಕತ್ಲಾಗೋದ್ರಿಂದ ಸೊ ಬೇಗ ಸ್ವಲ್ಪ ಅರ್ಲಿನೇ ಬಂದು ವೆದರ್ ಫೋರ್ಕಾಸ್ಟ್ ನೋಡ್ಕೊಂಡು, ಸ್ವಲ್ಪ ಸನ್ಶೈನ್ ಇದೆಯಾ ಅಂತ ನೋಡ್ಕೊಂಡು, ವೆದರ್ ಫೋರ್ಕಾಸ್ಟ್ ನೋಡ್ಕೊಂಡು ಅರ್ಲಿನೇ ಬಂದ್ಬಿಟ್ರೆ 11 o'clock 12 o'clock ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಮ್ ನನ್ ಬಾಯ್ ಮೇಲೆಲ್ಲ ಹೋಯ್ತು. I can't, Abhi. I can't. It's freezing. ನಾನು ವಾಟರ್ ಪ್ರೂಫ್ ಗ್ಲೌಸ್ ತರಬೇಕಿತ್ತು. Oh my. Yeah. Abhi, come. You'll go now. Oh my God. Daddy, ನಿನ್ ಜಾಗ. Slow, Abhi. ನಂಗ್ ಸ್ಲೈಡ್ ಆಗ್ತಾ ಇದೆ. Rama, after Rama? Rama, yeah. And what is Abhi? Abhi is a beautiful face. Is it? Okay. Abhi means beautiful, a smiling face Yeah. of Lord Rama. Yeah. That is Abhirama. Yeah. Hi sir, nice meeting you. Nice. How are you enjoying this? Namaskar. Namaskar. Yeah. Just I wanted to check in with you, like can he try with that slide? Yeah, absolutely. This is for the first time we are experiencing this because Yeah. we are South Indians. This time, yeah. South Indians and Yeah. we don't don't have get this mu- kind you of don't get snow any snow, I know. in South India. Yeah. See, the best way for him to go is up here. You come up here, Abhi. Abhi, Hello. hello. What's your name?
Sitting in? Bath. Sitting in? Bath. Bat. Am I right? Spell it? Spell it? B-E-T-H. B-E-T-H. Really, just want to kind of. You are so kind. No problem. You accepted my I'll go down request. there and wait for him, right? I want my son to experience this sliding, you know. Sit in there. Sit in there. So, really, Can I follow him down? yeah, of course. So, you can use your hands and your legs just to kind of stop and to steer you. Your hands are great for steering. Okay. All right, and you just use your legs to kind of. I kind of stick. You leave your legs just kind of hanging over there a bit, so you can use them as brakes, and also use your hands as brakes. I think, boss, I think you should go down there Yeah. just so that you can kind of be ready to. Yeah, So just go down as far as your daddy. yeah. Yeah, come on. Hello, sir. No. You're so kind. You know. Absolutely, yeah. Thank you so much. Yeah, absolutely. For making him experience this slide. Yeah, no problem at all. So he enjoyed. Abhi enjoyed this. come on, everyone. Come on. Nice family. Nice meeting you. Yeah, great to meet you. Correct me if I'm wrong. Yes, it's Bat, or can you spell it? B-E-T-H. B-E-T-H. Bat. Your name? Jennifer. Jennifer. Nice meeting you, Bat. Jennifer. What's your name? My name is Rajiv. He is Abhiram. Yeah, I'm Danny. And Danny. Yeah. Danny, nice meeting you, Danny. Lovely to meet you. Have you ever been to India? Many times. I love India. You love India. I was in Bangalore. How about food? You were in Bangalore. Yeah, absolutely. Good beer town. Which Good town for beer. Good town for beer. Yeah. There's breweries in Bangalore. Breweries, I was yeah. in Bangalore 25 years ago. Oh. And Karnataka was always a good place Yeah, to have a beer. it's my place. It's my place. Yeah. I'm really happy Yeah, to no, absolutely. hear that. Yeah. And please do try to visit our house. Yeah. We are happy to host you. Oh, thank you. Come with family. Yeah. Let's have some Indian Oh, listen. cuisines I and spent. all. Do you like Indian food? Yeah, masala dosa. Masala dosa, yeah. I'll get that for you. Man. Please. Are you pure Irish or Yeah, UK? I'm from Dublin, born and bred. Born and brought Dublin. Yeah. Oh, absolutely. love from Dublin Yeah. to India. Nice Good man. meeting you. Love from Ireland to India as well. Sure. Will I give you my email address? Yeah, sure. We'll take it. Good man. And I will try to connect you again. Yeah. Make some time during your weekend. Yeah. Your weekend and come Good man. visit our house. Good man. Sure. And 1 minute ಈ ತರ ವಿಡಿಯೋ ಮಾಡು ಸ್ಲೋ ಮೋಷನ್ ಮಾಡಬೇಡ ಜಸ್ಟ್ ವಿಡಿಯೋ You can do it. Football. Football in the snow. Abhi? If I need to do snowman, I have to go there. Okay. But not here. Okay. Life ಇದೆ ಹುಷಾರು ಹೌದೌದು. ಅಯ್ಯೋ ಇಲ್ಲೂ ಜಾರತ್ತೆ ಕಣ. ನನ್ನ ಮಗನ ಜೊತೆಗೆ ಈ ಸ್ನೋ ಹೈಕಿಂಗ್ ಮಾತ್ರ ಒಂದು ವಂಡರ್ಫುಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಈ ಥರ ಏನೇ ಅಡ್ವೆಂಚರ್ ಮಾಡೋದಿದ್ರು ನಾವು ಕಾಲೇಜ್ ಟೈಮಲ್ಲಿ ಮತ್ತು ಬೇರೆ ಟೈಮಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ವಿ. ಈಗ ಅಭಿರಾಮೇ ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾನೆ. ಸೊ ಒಳ್ಳೆ ಪಾರ್ಟ್ನರು ಈ ಥರ ಟ್ರಿಪ್ ಎಲ್ಲ ಮಾಡೋದಕ್ಕೆ. ಸೊ ತುಂಬಾ ಎಂಜಾಯ್ ಮಾಡಿದೆ ಅವನ ಜೊತೆ. ಹಾಗೆಯೇ ಇಲ್ಲಿ ಈ ಸ್ನೋ ಹೈಕಿಂಗಲ್ಲಿ ತುಂಬಾ ಸ್ಲಿಪ್ಪರಿ ಇತ್ತು. ಟ್ರಯಲ್ ಫುಲ್ಲು ಎಲ್ಲಿ ಜಾರ್ ಬೀಳ್ತೀವೋ ಹೇಗೋ ಅನ್ನೋ ಒಂಥರ ಭಯ. ಅದರಲ್ಲೇ ಹೇಗೋ ಹತ್ಕೊಂಡು ಹೋದ್ವಿ. ಆದರೆ ಇದು ತುಂಬ ಉದ್ದ ಇದೆ ಟ್ರಯಲ್. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ಕತ್ಲಾಗ್ತಾ ಇತ್ತು.
ನೀವು ಆ್ಯಕ್ಚುಲಿ ಅಲ್ಲಿ ಅಭಿ ಸ್ಲೈಡ್ ಮಾಡಿದ್ದು ನೋಡಿದ್ರಲ್ಲ ಒಂದು ಸ್ಲೈಡರ್ನಲ್ಲಿ, ಅವಾಗ ಆ್ಯಕ್ಚುಲಿ ನಾನು ಕೂಡ ಬಿದ್ದುಬಿಟ್ಟೆ. ನನ್ನ ಕೈಯಲ್ಲಿದ್ದಿದ್ದು ಮೊಬೈಲ್ ಫೋನ್ ಕ್ಯಾಮ್ರಾ ಎಲ್ಲ ಬಿದ್ದೋಯ್ತು. ಫಾರ್ಚುನೇಟ್ಲಿ ನನಗೇನೂ ಆಗಲಿಲ್ಲ. ನನ್ನ ಕಣ್ಣೆದುರುಗಡೆ ಎಷ್ಟೊಂದು ಜನ ಈ ಟ್ರೈಲ್ನಲ್ಲಿ ವಾಕ್ ಮಾಡ್ತಾ ಇದ್ದವರೆಲ್ಲ ಜಾರಿ ಜಾರಿ ಬೀಳ್ತಾ ಇದ್ರು. ತುಂಬ ಕೇರ್ಫುಲ್ ಆಗಿರಬೇಕು ಇಂಥ ಕಡೆ ಬಂದಾಗ. ಸೊ ನಾನು ಸ್ವಲ್ಪ ಅನ್ಪ್ಲ್ಯಾನ್ಡ್ ಆಗಿ ಸಡನ್ನಾಗಿ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ಮಮತಾಗೂ ಏನು ಹೇಳಿದೆ, ಏನು ಕ್ಲೂ ಕೊಡದೆ, ಅಭಿನ ಸ್ಕೂಲಿಂದ ಹೋಮ್ ಟೈಮ್ನಲ್ಲಿ ಪಿಕ್ ಮಾಡ್ತಾನೆ, ಹಾಗೆ ಕರ್ಕೊಂಡು ಬಂದೆ. ಸೊ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ ಆ್ಯಕ್ಚುಲಿ. ಸ್ನೋ ಬೂಟ್ಸ್ ಅದನ್ನೆಲ್ಲ ತೊಗೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ವಿಂಟರಲ್ಲಿ ನೀವೇನಾದರೂ ಟಿಕ್ನಾಕ್ ಮೌಂಟೇನ್ಸ್ಗೆ ಹೈಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಟ್ರೈಲ್ ತುಂಬ ಸ್ಲಿಪ್ಪರಿ ಮತ್ತು ಜಾರತ್ತೆ. ಬಟ್ ಕಣ್ಣಿಗೆ ಮಾತ್ರ ಹಬ್ಬನೇ. ಸುತ್ತಮುತ್ತ ಒಂದು ಬ್ಯೂಟಿಫುಲ್ ಸೀನರಿ. ನನ್ನ ಹೈಕಿಂಗ್ ಪಾರ್ಟ್ನರ್ ನನ್ನ ಮಗ ಅಭಿರಾಮ್ಗೆ ಏನೂ ಆಗ್ದಂಗೆ ಕೇರ್ಫುಲ್ಲಾಗಿ ನೋಡಿಕೊಂಡೆ. ಬಿಕಾಸ್ ಮಮತಾಗೂ ಹೇಳಿ ಬಂದಿರಲಿಲ್ಲ, ಮತ್ತೇನಾದರೂ ಒಂದು ಬಿದ್ದಿದ್ದರೆ ತುಂಬ ಪ್ರಾಬ್ಲಮ್ ಆಗೋದು. ಫಾರ್ಚುನೇಟ್ಲಿ ತುಂಬ ಚೆನ್ನಾಗಿತ್ತು. ಇಬ್ಬರು ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲ ನೋಡ್ರಿ, ತಾತ ಅಜ್ಜಿ ಆಮೇಲೆ ಯುಗಾತ್ರಿ ಆಮೇಲೆ ಚಿಕ್ಕಿ ಆಮೇಲೆ ಮಾಮ. ಇಲ್ಲಿ ನೋಡ್ರಿ ಲೇಕ್ ಫುಲ್ ಸ್ನೋ ಲ್ಯಾಂಡ್ ಅಲ್ಲ, ಇದು ಐರ್ಲ್ಯಾಂಡ್ ಅನ್ನ ಟಿಕ್ನಾಕ್ ಮೌಂಟೇನ್ಸ್ ಅಂತ. ಇಲ್ಲಿ ನೋಡ್ರಿ, ಈ ದಿನ ನನ್ನ ಮಗನ ಜೊತೆ ಈ ಟಿಕ್ನಾಕ್ ಮೌಂಟೇನ್ಸ್ನಲ್ಲಿ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಮೆಮೊರಬಲ್ ಹಾಗೆ ವಂಡರ್ಫುಲ್ ಅಮೇಝಿಂಗ್ ಆಗಿತ್ತು. ಈ ದಿನ ನಾನು ನನ್ನ ಮಗನ ಜೊತೆ ಈ ಕ್ಷಣಗಳನ್ನು ಕಳೆಯೋಬೇಕಾದ್ರೆ ನನ್ನ ಮೈಂಡ್ನಲ್ಲಿ ಒಂದು ಹಾಡು ಹಾಗೆ ಗುನುಗ್ತಾ ಇತ್ತು ನನಗೆ ಗೊತ್ತಿಲ್ದಂಗೆ. ಸೊ ಆ ಹಾಡನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಕಾಂಟೆಕ್ಸ್ನಲ್ಲಿ ಅದು ತುಂಬಾ ಸೂಟಬಲ್ ಅಂತ ಅನ್ನಿಸ್ತು. ಆಶಿಯಾನಾ ಮೇರಾ साथ तेरे हैं ना, ढूंढते तेरी गली, मुझको घर मिला. आबोदाना मेरा हाथ तेरे हैं ना, ढूंढते तेरा खुदा, मुझको रब मिला. तू जो मिला लो हो गया मैं काबिल. तू जो मिला तो हो गया सब हासिल. मुश्किल सही ಹೇಗಿದೆ? आसान हुई मंजिल, क्योंकि तू धड़कन मैं दिल. ಕನ್ನಡದವರಾ ನೀವು? ಯಾವ ಊರು? ನಾವು ಬ್ಯಾಂಗ್ಳೂರ್. ನೀವು? ನಾವು ತುಮಕೂರು, ದಾವಣಗೆರೆ, ಭದ್ರಾವತಿ 3. ನೀವ್ ಫಸ್ಟ್ ಟೈಮ್ ಆಯ್ತರ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿರೋದು. ನಾ ಸೌತ್ ಇಂಡಿಯನ್ಸ್ಗೆಲ್ಲ ನಮ್ಗೆ ಇದೆಲ್ಲ ಹೊಸದು. ನಾನ್ ಫಸ್ಟ್ ಟೈಮ್ ತುಂಬಾ ಎಕ್ಸೈಟೆಡ್. ಆಕ್ಚುಲಿ ನನ್ನ ಮಗ ಕರ್ಕೊಂಬಂದಿದ್ದು ಹೇಳ್ಬಿಟ್ಟು, ಇಲ್ಲಿ ತುಂಬಾ ಸ್ನೋ ಬಿದ್ದಿರುತ್ತೆ ಬನ್ನಿ ಇವತ್ತು ಅಂತ, ಸ್ಕೂಲಿಂದ ಪಿಕ್ ಮಾಡ್ಕೊಂತ ಕರ್ಕೊಂಬಂದ್ಬಿಟ್ಟಿದ್ದು. ಚೆನ್ನಾಗಿದೆ ತುಂಬಾ. ಇನ್ನು ಮೇಲೆ ಇನ್ನು ಎಷ್ಟು ಕಿಲೋಮೀಟರ್? ಇಟ್ಸ್ ಲೈಕ್ ಇನ್ನ 1 hour. ತುಂಬಾ ಸ್ಲೈಡಿಂಗ್ ಇಲ್ವಾ? ಸ್ಲಿಪ್ಪರಿ ಇಲ್ವಾ? ತುಂಬಾ ಸ್ಲಿಪ್ಪರಿ ಇದೆಯಾ? ಡ್ಯಾಡಿ ನೀನು ಜೋರ್ ನೋಡ, ಇನ್ನೊಂದು 100 ಮೀಟರ್ಸ್ ಈ ತರ ಹೋಗ್ಬೋದು. ಕಷ್ಟ ಆಗುತ್ತೆ. ಇನ್ನೇನು ಈಗ ಇದಾಗ್ತದೆ ಅಲ್ಲ, ಸನ್ಸೆಟ್ ಆಗ್ತಾ ಇದೆ ಅಲ್ಲ. ಇನ್ನೇನು ಇದೇ ತರನೇ ಇದೆಯಾ ಥ್ರೂ ಔಟ್? ಯಾವ ತರ ವ್ಯೂ? ಕಂಪ್ಲೀಟ್ ಡಬ್ಲಿನ್ ಸಿಟಿ. ಓಷನ್. ಓಕೆ, ಓಷನ್. ಓಕೆ ನೋಡೋಣ, ವಿ ಟ್ರೈ ಮಾಡ್ತೀವಿ. ಇನ್ನು ಮಗ ಬೇರೆ ಇದ್ದಾನೆ, ಎಲ್ಲರೂ ಬಿದ್ದುಬಿಟ್ರೆ ಕಷ್ಟ. ಸನ್ಸೆಟ್ ವ್ಯೂ ಚೆನ್ನಾಗಿರುತ್ತೆ. ಸೊ ಡಾರ್ಕ್, ನೋ ಲೈಟ್ಸ್, ಸೊ ಬೆಟರ್ ಟು ಕಮ್ ಡೌನ್ ಅಂಡ್ ನೌ ಇಟ್ ಸೆಲ್ಫ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ನೈಸ್ ಮೀಟಿಂಗ್ ಯು ಸರ್. ಯುವರ್ ಗುಡ್ ನೇಮ್? ಆಶೀಶ್. ಅಭಿ, ಇದೇ ತರ ವಾಕ್ ಮಾಡ್ಕೊಂಡು ನಾವು ಇನ್ನೊಂದು 300 to 500 ಮೀಟರ್ಸ್ ಹೈಕ್ ಮಾಡಿದ್ರೆ ಮೇಲ್ಗಡೆ ಹೋದ್ರೆ ಇಡೀ ಡಬ್ಲಿನ್ ಸಿಟಿ ನೋಡ್ಬೋದಂತೆ. ಬಟ್ ಹೋಗೋಣವೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಅದೇ ಈಗ ಸನ್ ಡೌನ್ ಬೇರೆ ಆಗ್ತಾ ಇದೆ. ಹೌದು, ಸನ್ ಬೇರೆ ಸೆಟ್. ಬೆಟರ್ ಟು ಗೋ ಡೌನ್.
ಅಭಿ 3 ನಿಮಿಷ ವಾಕ್ ಮಾಡ್ಕೊಂಡು ಬಂದ್ಮೇಲೆ ಈಗ ನಾವು ಇಲ್ಲಿ ಬಂದಿದ್ದೀವಿ. ಜಾರ್ತಾ ಇದೆ, ಬಿ ಕೇರ್ಫುಲ್. ಅಭಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾರ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಅಲ್ಲಿ. ಓ ಇಲ್ಲಿವರೆಗೂ ಕಾರ್ ಪಾರ್ಕಿಂಗ್ ಇದೆ ಅಭಿ. ವಾವ್, ಬಿ ಕೇರ್ಫುಲ್ ಅಭಿ. ಅಭಿ ಹೆಂಗಿದೆ ನೋಡಿ, ಇಲ್ಲಿ ನೋಡು. ಹೆವನ್ ಆನ್ ಅರ್ತ್. ಸೊ ಈ ತರ ನಾವು ಇನ್ನು ಎಷ್ಟು ಕಿಲೋಮೀಟರ್ ಮೇಲೆ ಹೋಗ್ಬೇಕು? 3-4 ಮಿನಿಟ್ಸ್ ಅಂತೆ. ವಾವ್, ಅಭಿ ವಾಪಸ್ ಹೋಗೋಣ ಬಾರಪ್ಪ, ಸಾಕು. ಯಾವ್ದು ವಿಡಿಯೋ ಪುಟ? ಐ ಥಿಂಕ್ ಸಾಕು ಅನ್ಸುತ್ತೆ ಅಭಿ. ಸಾಕಪ್ಪ, ಕೆಳಗಡೆ ಇಳ್ಕೊಂಡು ಹೋಗೋಣ. ಇವಾಗ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಸ್ಲಿಪ್ಪರಿ ಇದೆ, ಸ್ಲೈಡಿಂಗ್. ಅಭಿ ಹುಷಾರು, ಬಿದ್ರೆ ಎಲ್ಲ ಮೊಬೈಲ್ ಜೊತೆ ನಾವು ಎಲ್ಲ ಬಿದ್ದ್ಬಿಡ್ತೀವಿ. ವ್ಯೂ ತೋರ್ಸೋಣ. ಕತ್ಲಾಗ್ಬಿಟ್ಟಿದೆ ಅಭಿ, ಕತ್ಲಾಗ್ಬಿಟ್ಟಿದೆ. ನೀನು ಬಾ. ಅಭಿ ಇಲ್ಲಿ ನೋಡ ಅಭಿ, ಹೆಂಗಿದೆ? ಆಮೇಲೆ ಅದು ಬೇರೆ ಮೂರು. ವಾ, ಕೆಳಗಡೆ ಹೋಗೋಣ. ನಾವು ಕೆಳಗಡೆ ಹೋಗ್ತಾ ಇದೀವಿ. ಈಗ 4 o'clock ಆಗಿದೆ. 4:30ಗೆ ಸನ್ಸೆಟ್. ಅಭಿ ಸಾಕು, ಹೋಗೋಣ. ಈಗ 4 o'clock, 4:27ಗೆ ಸನ್ಸೆಟ್ ಇದೆ. ಅಂದ್ರೆ ಒಂದು 4:30, 4:41 ಹೊತ್ತಿಗೆ ಕಂಪ್ಲೀಟ್ ಡಾರ್ಕ್ ಆಗುತ್ತೆ. ಈಗ ಆಲ್ರೆಡಿ ಡಾರ್ಕ್ ಆಗ್ತಾ ಇದೆ ಇಲ್ಲಿ. ಸೊ ಕಂಪ್ಲೀಟ್ ಡಾರ್ಕ್ ಆಗುತ್ತೆ. 4:30 ಒಳಗಡೆ ನಾವು ಕೆಳಗಡೆ ಹೋಗಿ ನಮ್ ಕಾರ್ ತಗೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಫುಲ್ ಕತ್ಲಾಗ್ಬಿಟ್ರೆ ಕೆಳಗಡೆ ಹೋಗೋದು ಕಷ್ಟ ಆಗುತ್ತೆ. ಅಭಿ ಕತ್ಲಾಯ್ತು, ಹೋಗೋಣ ಬೇಗ. ಎಲ್ಲ ಬಾರ್ಬೆಕ್ಯೂ ಮಾಡ್ತಾ ಇದಾರೆ. ನಮ್ ಕಾರ್ ಈಗ ಅಲ್ಲಿದೆ. ಸೊ ನಮ್ ಕಾರ್ ಹತ್ರ ಹೋಗೋಣ. ಈಗ ನಮ್ ಹೈಕಿಂಗ್ ಎಲ್ಲ ಮುಗೀತು. ಇವಾಗ ನಮ್ ಕಾರ್ ಹತ್ರ ಹೋಗ್ತಾ ಇದೀವಿ. ಕಾರ್ ತಗೊಂಡು ಮನೆಗೆ ಹೋಗ್ಬೇಕು. ಫುಲ್ಲು ಡಾರ್ಕ್ ಆಗಿದೆ. ಈಗ 5 o'clock, 5 o'clock ಡಾರ್ಕ್ ಆಗಿದೆ. ಸೊ ಈಗ ಕಾರ್ ಇದೆ. ಸೊ ಹೆಂಗ್ ಮಾಡ್ಬಿಡೋಣ ಇವತ್ತಿನ ವ್ಲಾಗ್. ಹೇಗಿದಪ್ಪ ಟಿಕ್ನಾಕ್ ಮೌಂಟೇನ್ ಎಕ್ಸ್ಪ್ಲೋರ್? ಚೆನ್ನಾಗಿತ್ತಲ್ಲ? ಸೊ ಇದಾಗಿತ್ತು ಟಿಕ್ನಾಕ್ ಮೌಂಟೇನ್ ಹೈಕಿಂಗ್ ಇವತ್ತು. ಮತ್ತೆ ಇದೇ ತರ ಎಕ್ಸೈಟಿಂಗ್ ಐಲ್ಯಾಂಡ್ ಬಗ್ಗೆ ವಿಡಿಯೋಸ್ ಮಾಡ್ತೀವಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.